ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ನಡೆದಂಥ ಒಂದು ತೀವ್ರವಾದಿಗಳು ಮತ್ತು ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಒಂದು ಯುದ್ಧ, ಇಳಿದು ಹೋಗಲಿಕ್ಕೆ ಮತ್ತು ಹತ್ತಿ ಬರುವಂಥ ಈ ಸ್ಟೆಪ್ಸ್ಗಳ ಮಧ್ಯದಲ್ಲಿರುವಂಥ ಗ್ಯಾಪಿನಲ್ಲಿ ಇವರು ಗನ್ನನ್ನು ಇಟ್ಕೊಂಡು ಗುಂಡೊಡಿಯುವಂಥದ್ದು. ಡಿಫೆನ್ಸ್ ಫೋರ್ಸಸ್ ಎಂಟ್ರ್ ಆಯಿತು ಅಂತ ಹೇಳುವಂಥ ಒಂದು ಕೋಪಕ್ಕೆ ಸಿಕ್ಕರು ಇಂದಿರಾ ಗಾಂಧಿ ಅವರನ್ನು. ಹೌದು, ಇಸ್ರಾಯೇಲ್ ಭಾರತಕ್ಕೆ ಒಂದು ರಿಕ್ವೆಸ್ಟ್ ಮಾಡಿತ್ತು, ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಈ ಒಂದು ಇದಕ್ಕೆ ಹೋಗಿರೋದ್ರಿಂದ ಇವತ್ತು, ಇಲ್ಲಾಂದ್ರೆ ಪಾಕಿಸ್ತಾನ ಏನು ಖಂಡಿತವಾಗಿಯೂ ಅವರಿಗೇನು ಒಂದು ನ್ಯೂಕ್ಲಿಯರ್ ಪವರ್ ಆಗ್ತಿರ್ಲಿಲ್ವೋ ಏನೋ. ನಮಗೆ ನಾವು ಆಪರೇಷನ್ ಮಾಡಿ ಬಂದರೆ ನಮಗೆ ಪೆಟ್ರೋಲ್ ಕೊಡಿ ಅಂತ ಅಷ್ಟೇ ಕೇಳಿದ್ರು, ಅದಕ್ಕೂ ಇವರು ಒಪ್ಪಲಿಲ್ಲ. ಅಂದಿನ ದಿನಗಳಲ್ಲಿ ನಾವು ಒಂದು ಸ್ವಲ್ಪ ಮೃದುತ್ವ ಏನು ತೋರಿಸಿದ್ದೇವಲ್ಲ, ಅದೀಗ ನಮಗೆ ಪೆಟ್ಟಾಗಿರುವಂಥ ಒಂದು ರೀತಿಯಲ್ಲಿ ನಡೀತಿರೋದು ಅದು. ಇದೆಲ್ಲ ಯುದ್ಧವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮುನ್ಸೂಚನೆ ಕೂಡ. ಆಮೇಲೆ ಹೇಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕೆಲವೇ ದಿನಗಳಲ್ಲಿ ಅವರು ಬಿಡುಗಡೆಯಾಗಿ ಬರುವಂಥದ್ದು. ಎಲ್ಲ ತೀವ್ರವಾದಿಗಳ ನೆಲೆಗಳು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆಲ್ಲ ಅವನ್ನೆಲ್ಲ ಧ್ವಂಸ ಮಾಡ್ತಾರೆ. 1979ನೇ ಇಸವಿನಲ್ಲಿ ಏರ್ಫೋರ್ಸ್ಗೆ ಜಾಯಿನ್ ಆಗಿ ಬಹುಶಃ ನಮ್ಮ ಇಡೀ ದೇಶದಲ್ಲಿರುವಂಥ ನಮ್ಮ ಬ್ಯಾಚಿನಲ್ಲಿ ನಾವು ಬೆಸ್ಟ್ ಆಲ್ರೌಂಡರ್ ಅಂತ ಹೇಳುವಂಥ ಒಂದು ಪಟ್ಟದೊಂದಿಗೆ ಒಂದು ಅಡ್ವಾನ್ಸ್ ಪ್ರಮೋಷನ್ ಜೊತೆಗೆ ನಾವು ಟ್ರೈನಿಂಗ್ ಸೆಂಟರಿಂದ ಪಾಸಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಬಂದಿದೆ. 1984ರ ಈ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಕೂಡ ಭಾಗವಹಿಸುವಂಥ ಒಂದು ಅವಕಾಶ ಬಂತು. ನಮಗೆ ಗೊತ್ತಿರಬೇಕು, ನಿಮಗೆ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ನಡೆದಂಥ ಒಂದು ತೀವ್ರವಾದಿಗಳು ಮತ್ತು ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಒಂದು ಯುದ್ಧ, ಅದೊಂದು ಮಿನಿ ಯುದ್ಧನೇ ಆಗಿತ್ತು. ತದನಂತರದಲ್ಲಿ ಇಂದಿರಾ ಗಾಂಧಿ ಅವರದ್ದು ಹತ್ಯೆ ಆಗ್ತದೆ ಅದೆಲ್ಲ. ಸೊ ಡಿಫೆನ್ಸ್ನಲ್ಲಿ ಸರ್ವ್ ಮಾಡಿದ್ದು ಇದೊಂದು ಕೋಇನ್ಸಿಡೆನ್ಸ್. ಯಾಕಂದರೆ ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡಿದ್ದು, ಬಟ್ ಅದು ಸಾಕಾರ ಆಯಿತು. ನಮಗೆ ಜಾಯಿನ್ ಆಗಲಿಕ್ಕೆ ಒಂದು ಅಲ್ಲಿ ಯುದ್ಧ ಸಂದರ್ಭದಲ್ಲಿ ನಾವು ಭಾಳಷ್ಟು ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ವು. ಅಲ್ಲಿ ಸಾಯಲಿಲ್ಲ, ವಾಪಸ್ ಬಂದು ಮಾಜಿ ಸೈನಿಕರಾಗಿ ಹೊರಗಡೆ ಬಂದು ರಾಜ್ಯ ಸೇವೆ ಮಾಡುವಂಥ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್ ಆಗಿ ಬಹುಶಃ ಅಲ್ಲಿಂದ ನಾವು ಹಿಸ್ಟ್ರಿಗಳನ್ನು ಕ್ರಿಯೇಟ್ ಮಾಡಿದ್ವು. ಆ್ಯಸ್ ಎ ಮೂಡಾ ಕಮಿಷನರ್ ಆಗಿರುವಂಥ ಒಂದು 300 ಕೋಟಿ ಹಗರಣ, BBMPಯಲ್ಲಿ ಡಿಪ್ಟಿ ಕಮಿಷನರ್ ಆಗಿದ್ದ ಒಂದು 2,000 ಕೋಟಿ ಹಗರಣ, ಇಂಥದ್ದನ್ನೆಲ್ಲ ಹೊರಗಡೆ ತರುವಂಥದ್ದು, 10 ವರ್ಷದಲ್ಲಿ 28 ವರ್ಗಾವಣೆಗಳಾಗುವಂಥದ್ದು, ಇದೆಲ್ಲ ಒಂಥರ ಜೀವನದಲ್ಲಿ ಒಂದು ಮರೆಯಲಿಕ್ಕಾಗದಂಥ ಅವಿಸ್ಮರಣೀಯ ಘಟನೆಗಳಾಗಿದ್ದಾವೆ. ಹೇಳ್ತಿದ್ರಿ ಆಪರೇಷನ್ ಬ್ಲೂ ಸ್ಟಾರ್ 1984 ಗೋಲ್ಡನ್ ಟೆಂಪಲಲ್ಲಿ ಆದಂತಹ ಒಂದು ಆ ಘಟನೆಗೆ ನೀವು ಸಾಕ್ಷಿ ಆಗಿದ್ರಿ, ನೀವು ಇದ್ರಿ ಆ ಒಂದು ಟೀಮಲ್ಲಿ ಅಂತ. ಆ ಸಂದರ್ಭನ ವಿವರಿಸ್ಬೋದಾ, ಹೇಗಿತ್ತು ಒಂದು? ಅದೇನಾಗಿದೆ ಅಂತ ಹೇಳಿದರೆ, ಈ ತೀವ್ರವಾದಿಗಳು ಅಮೃತಸರದ ಚಿನ್ನ ದೇವಾಲಯವನ್ನು ಅವರು ಅದರ ಒಳಗಡೆ ನುಗ್ಗಿಕೊಂಡು ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಈ ಸ್ಟೆಪ್ಸ್ಗಳ ಮಧ್ಯದಲ್ಲಿ ನಮಗೆ ತಿಳಿದ ಮಟ್ಟಿಗೆ, ಯಾಕಂದರೆ ಅದು ಕಂಪ್ಲೀಟ್ ಆಪರೇಷನ್ ಆರ್ಮಿಯಿಂದ ಮಾಡ್ತಾಯಿದ್ರು ಕೂಡ, ನಮ್ಮದು ಏರ್ ಸಪೋರ್ಟ್ ಇತ್ತು. ಈ ಇಳಿದು ಹೋಗಲಿಕ್ಕೆ ಮತ್ತು ಹತ್ತಿ ಬರುವಂಥ ಈ ಸ್ಟೆಪ್ಸ್ಗಳ ಮಧ್ಯದಲ್ಲಿರುವಂಥ ಗ್ಯಾಪಿನಲ್ಲಿ ಇವರು ಗನ್ನನ್ನು ಇಟ್ಕೊಂಡು ಗುಂಡೊಡಿಯುವಂಥದ್ದು. ಅದರಿಂದಾಗಿ ನಮ್ಮ ಸೇನೆ ತುಂಬ ಜನ ಅವರು ಜೀವನ ಕಳ್ಕೊಳ್ಬೇಕಾಗಿ ಬಂತು. ಆದರೆ ಅವರಿಗೆ ಅದು ಎಲ್ಲಿಂದ ಗುಂಡು ಬರ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಹಾಗೆ ತುಂಬ ಜನ ಆಮೇಲೆ ಅವ್ರಿಗೆ ಗೊತ್ತಾಗಿರೋದು ಏನಂತ ಹೇಳಿದ್ರೆ, ಈಗ ನೀವು ಸ್ಟೆಪ್ಸಲ್ಲಿ ನೇರ ಹತ್ತಿ ಹೋಗ್ತೀರಿ, ಕೆಳಗೆ ಬರ್ತೀರ, ಅದರ ಮಧ್ಯದಲ್ಲಿರೋ ಗ್ಯಾಪಿನಿಂದ ಇವರು ಹೊಡೆಯುವಂಥದ್ದು ಗೊತ್ತಾಗಲಿಲ್ಲ. ಸೊ ಅದೊಂದು ಭಾಳ ಇದಾಗಿತ್ತು. ಆಮೇಲೆ ಅಫ್ಕೋರ್ಸ್ ಅದೇ ಒಂದು ಕೋಪವನ್ನು ಇಟ್ಕೊಂಡು, ಯಾಕೆಂದರೆ ಗೋಲ್ಡನ್ ಟೆಂಪಲ್ನ ಒಳಗಡೆ ಆರ್ಮಿ ಅಥವಾ ಡಿಫೆನ್ಸ್ ಫೋರ್ಸಸ್ ಎಂಟ್ರ್ ಆಯಿತು ಅಂತ ಹೇಳುವಂಥ ಒಂದು ಕೋಪಕ್ಕೆ ಸಿಕ್ಕರು ಇಂದಿರಾ ಗಾಂಧಿ ಅವರನ್ನು ಸಾಯಿಸಿಬಿಟ್ರು. ಅದೆಲ್ಲ ಹಿಸ್ಟ್ರಿ ಆಗಿದೆ. ಸೊ ದಟ್ಸ್ ಹೌ ದಿ ಆಪರೇಷನ್ ಬ್ಲೂ ಸ್ಟಾರ್ ಟುಕ್ ಪ್ಲೇಸ್. ಸೊ ನೀವು 2 ದಶಕದಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿದಿರಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ. ಎಲ್ಲೆಲ್ಲ ಕೆಲಸ ಮಾಡಿದಿರಿ ಸರ್? ನಾನು ಕಾಶ್ಮೀರದಲ್ಲಿ ಮಾಡಿದ್ದೇನೆ, ಚಂಡೀಗಢದಲ್ಲಿ ಮಾಡಿದ್ದೇನೆ, ರಾಜಸ್ಥಾನ ಜೋಧ್ಪುರ್ನಲ್ಲಿ ಮಾಡಿದ್ದೇನೆ, ಸೌತ್ ವೆಸ್ಟರ್ನ್ ಏರ್ ಕಮಾಂಡ್, ಲಕ್ನೋದಲ್ಲಿ ಮಾಡಿದ್ದೇನೆ, ಮೆಮೋರದಲ್ಲಿ ಮಾಡಿದ್ದೇನೆ, ಬರೇಲಿಯಲ್ಲಿ ಮಾಡಿದ್ದೇನೆ, ಆಮೇಲೆ ಡೆಲ್ಲಿನಲ್ಲಿ ಬೇರೆ ಬೇರೆ ಕಡೆ ಮಾಡಿದ್ದೇನೆ. ಕೊನೆಗೆ ನಮಗೆ ಇಲ್ಲಿ ಬೆಂಗಳೂರಿನ ಟ್ರೈನಿಂಗ್ ಕಮಾಂಡಲ್ಲಿ ಕೂಡ ಇದೆ ಸ್ವಲ್ಪ ಸಮಯ, ಯಲಹಂಕದಲ್ಲಿ ಕೂಡ ಇದೆ, ಯಲಹಂಕ ಇದು ಏರ್ಫೋರ್ಸ್ ಸ್ಟೇಷನ್ ಯಲಹಂಕದಲ್ಲಿದೆ. ಆಮೇಲೆ ಏರ್ ಹೆಡ್ ಕ್ವಾರ್ಟರ್ಸ್ನಲ್ಲಿದೆ, ಏರ್ಫೋರ್ಸ್ ಸ್ಟೇಷನ್ ರೇಸ್ ಕೋರ್ಸ್ ಅಂತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಮನೆಯ ಎದುರಿನಲ್ಲಿ ಒಂದು ಏರ್ಫೋರ್ಸ್ ಸ್ಟೇಷನ್ ರೇಸ್ ಕೋರ್ಸ್ ಇದೆ, ಅಲ್ಲಿದೆ. ಸೇನಾ ಭವನದಲ್ಲಿದೆ, ವೆಸ್ಟರ್ನ್ ಏರ್ ಕಮಾಂಡಲ್ಲಿದೆ, ಪಾಲಂ ಏರ್ಪೋರ್ಟಲ್ಲಿದೆ. ಸೊ ಹಾಗೆ ಭಾಳಷ್ಟು ಕಡೆಗಳಲ್ಲಿದೆ. ಹೌದು. ಪ್ರಮುಖ ವಿಷಯಕ್ಕೆ ಬರೋಣ. ನೀವು ಹೇಳ್ತಾ ನಿಮ್ಮ ಮಾತಲ್ಲೇ ಬಂತು ಕಾಶ್ಮೀರಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಎಸ್, ಈಗ ಆಗಿರುವಂತಹ ಘಟನೆ ಇದೆಯಲ್ಲ, ಇದಾದ ನಂತರ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ನೋಡೋದು ಅಂತ ಹೇಳಿದರೆ, ಅಮೆರಿಕನೂ ಈಗ ಸಪೋರ್ಟ್ ಮಾಡೋದ್ರಲ್ಲಿದೆ. ನಾಳೆ ಹೇಳೋಕ್ಕಾಗಲ್ಲ, B-52 ಎಲ್ಲ ಬಂದರೆ ಇಡೀ ಅಮೆರಿಕ, ಪಾಕಿಸ್ತಾನ ನಮ್ಮ ಭೂಪಟದಲ್ಲಿ ಇಲ್ಲದಂಗೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ B-52 ಈಗ ಏನಿದೆಯಲ್ಲ, B-52 ಬಾಂಬರ್ಸ್ಗಳಿರ್ಬೋದು, F-35 ಇದು ಫೈಟರ್ ಜೆಟ್ಗಳಿರ್ಬೋದು, ಏನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಮೋದಿ ಮತ್ತು ಟ್ರಂಪ್ ಕೂಡ ಅವರು ಭಾಳ ಅವ್ರದ್ದು ಫ್ರೆಂಡ್ಶಿಪ್ ಕೂಡ ಇದೆ.
ಆಮೇಲೆ ಇವರು ಇಸ್ರಾಯೇಲ್ ಕೂಡ ನಮ್ಮ ಜೊತೆ ಭಾಳ ಚೆನ್ನಾಗಿದ್ದಾರೆ. ಒಂದು ಹಂತದಲ್ಲಿ ನನಗೆ ಈಗಲೂ ನೆನಪಿದೆ, 1970ನೇ ಇಸವಿನಲ್ಲಿ 70-80ರ ಇಸವಿನಲ್ಲಿ ಇಸ್ರಾಯೇಲ್ ಭಾರತಕ್ಕೆ ಒಂದು ರಿಕ್ವೆಸ್ಟ್ ಮಾಡಿತ್ತು. ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ನಮಗೆ ಜಸ್ಟ್ ರಿಫ್ಯೂಯಲಿಂಗ್ ಒಂದು ಫೆಸಿಲಿಟಿ ಕೊಡಿ, ನಿಮ್ಮ ಪಾಕಿಸ್ತಾನ ಅಣುಸ್ಥಾವರನ್ನು ನಾವು ಇಲ್ಲದಂಗೆ ಮಾಡ್ತೇವೆ ಅಂತ ಹೇಳ್ಕೊಂಡು ಇಸ್ರೇಲ್ ಭಾರತಕ್ಕೆ ಹೇಳಿತು. ಆವಾಗ ಭಾರತೀಯ ನಮ್ಮದು ಪಂಚತಂತ್ರ ನಮ್ಮದು ಅದೇನಿದೆಯಲ್ಲ ನಾವು ತೊಂದರೆ ಮಾಡಿ ಈ ಒಂದು ಇದಕ್ಕೆ ಹೋಗಿರೋದ್ರಿಂದ ಇವತ್ತು, ಇಲ್ಲಾಂದರೆ ಪಾಕಿಸ್ತಾನ ಏನು ಖಂಡಿತವಾಗಿ ನಾವು ಅವರಿಗೇನು ಒಂದು ನ್ಯೂಕ್ಲಿಯರ್ ಪವರ್ ಆಗ್ತಿರ್ಲಿಲ್ವೋ ಏನೋ. ಕೌಟದಲ್ಲಿ ನಾವು ಬಾಂಬ್ ಮಾಡಿದ್ವಿ, ಹೌದೌದು ಮಾಡ್ಬೋದಿತ್ತು. ಆ್ಯಂಡ್ ಇಸ್ರೇಲ್ ವಾಸ್ ರೆಡಿ ಇತ್ತು, ನಾವು ರೆಡಿ ಇಲ್ಲದ್ರೂ ನಮಗೆ ಜಸ್ಟ್ ನಮಗೆ ಪೆಟ್ರೋಲ್ ಕೊಡಿ ನಮ್ಮ ವಿಮಾನಗಳಿಗೆ ರಿಫ್ಯೂಯಲಿಂಗಿಗೆ. ಯಾಕಂದರೆ ಅಲ್ಲಿಂದ ನೇರ ಬಂದು ಅಲ್ಲಿ ಬಾಂಬ್ ಹಾಕಿ ವಾಪಸ್ ಹೋಗ್ಲಿಕ್ಕಾಗಲ್ಲ, ಅವರಿಗೆ ಅಷ್ಟೊತ್ತಿಗೆ ಅವ್ರದ್ದು ಪೆಟ್ರೋಲ್ ಮುಗಿಯುತ್ತೆ ಮತ್ತು ವಿಮಾನನೇ ಇದಾಗುತ್ತಲ್ಲ. ಅದಕ್ಕೆ ನಮಗೆ ನಾವು ಆಪರೇಷನ್ ಮಾಡಿ ಬಂದರೆ ನಮಗೆ ಪೆಟ್ರೋಲ್ ಕೊಡಿ ಅಂತ ಅಷ್ಟೇ ಕೇಳಿದರು. ಅದಕ್ಕೂ ಇವರು ಒಪ್ಪಲಿಲ್ಲ, ಇಲ್ಲಾಂದರೆ ಇಷ್ಟೊತ್ತಿಗೆ ಪಾಕಿಸ್ತಾನ ಈ ಒಂದು ಹಂತಕ್ಕೆ ಬೆಳೀತಿರಲಿಲ್ಲ. ಹಿಂದಿನ ಸರ್ಕಾರಗಳು ಕೂಡ ಕೆಲವು ವಿಚಾರಗಳಲ್ಲಿ ತುಂಬ ಬ್ಲೆಂಡರ್ಗಳನ್ನು ಮಾಡಿದೆ ಅಂತ ಅನ್ಸುತ್ತೆ. ಮಾಡಿದೆ ಹೌದೌದು ಕಾಂಗ್ರೆಸ್ ಸರ್ಕಾರ. ಏಕೆಂದರೆ ಅದು ಸ್ಟಾರ್ಟಿಂಗಲ್ಲಿ ಏನಂದರೆ ಈಗ ಪಂಚತಂತ್ರ, ಈಗ ಚೈನಾ ಜೊತೆ ಪಂಚತಂತ್ರ ಅಂತ ಹೇಳ್ಕೊಂಡು ಒಂದು ಮಾಡಿದರು. ಆಮೇಲೆ ಪಾಕಿಸ್ತಾನ ಜೊತೆನೂ ಅದು ಬೇರೆ ಬೇರೆ ಟ್ರೀಟಿಗಳನ್ನೆಲ್ಲ, ಸಿಮ್ಲಾ ಒಪ್ಪಂದ, ಇನ್ನೇನೇನು ಒಪ್ಪಂದಗಳನ್ನೆಲ್ಲ ಮಾಡಿದರು. ಬಟ್ ಎಲ್ಲೋ ಒಂದು ಕಡೆಗೆ ನಮಗೆ ನಷ್ಟ ಆಗಿದ್ರು ಕೂಡ. ಈಗ ನೋಡಿ ಕಾಶ್ಮೀರ ಪಾಕಿಸ್ತಾನಕ್ಕೆ ಕಾಶ್ಮೀರ, ಈಗ ಇದೆಲ್ಲ ನಡೆದರೂ ಕೂಡ ನಾವು ಅಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಮೃದುತ್ವ ಏನು ತೋರಿಸಿದ್ದೇವಲ್ಲ, ಅದೀಗ ನಮಗೆ ಪೆಟ್ಟಾಗಿರುವಂಥ ಒಂದು ರೀತಿಯಲ್ಲಿ ನಡೀತಿರೋದು. ಅದು ಎಲ್ಲೋ ಒಂದು ಕಡೆಗೆ ರಾಜತಾಂತ್ರಿಕವಾಗಿ ನಾವು ಅಷ್ಟೊಂದು ಗಟ್ಟಿಯಾದ ಒಂದು ಕ್ರಮಗಳನ್ನು ಹಿಂದಿನ ದಿನಗಳಲ್ಲಿ ತೆಗೆದುಕೊಳ್ಳದಿರುವಂಥದ್ದು ಕೂಡ ಒಂದು ಇದಕ್ಕೆ ಕಾರಣ. ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳು ಇದಕ್ಕೆ ಕಾರಣನೂ ಆಯಿತು ಅಂತ ಒಂದು ಚರ್ಚೆ ಇದೆ. ಎಸ್, ಅದಾದಮೇಲೆ ಘಟನೆನೂ ಆಯಿತು. ಬಟ್ ಮುಂದೆ ಏನು ಅನ್ನೋ ಪ್ರಶ್ನೆ ಅಷ್ಟೇ ಈಗಿರೋದು, ಮುಂದೆ ಏನು ಮಾಡಬೇಕು ಅನ್ನೋದಷ್ಟೇ. ಆಗಿದ್ದಕ್ಕಂತೂ ಏನು ಪರಿಹಾರ ಕಂಡುಕೊಳ್ಳೋದಕ್ಕಾಗಲ್ಲ. ಮೋದಿ ಅವರು ಒಂದಷ್ಟು ನಿರ್ಧಾರಗಳನ್ನ, ಅಂದರೆ ಅವರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದಷ್ಟು ಈ ಸಿಂಧು ನದಿದು ವಿಚಾರ ಇರ್ಬೋದು, ಬೇರೆ 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 ಏನು ಮಾಡಿದಿಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗ ತೆಗೆದುಕೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಈಗ ಏನು ಇದು ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ರಾಜತಾಂತ್ರಿಕವಾಗಿ ಅವರು ಕೆಲವು ನಿರ್ಧಾರಗಳನ್ನು ತಗೊಳ್ಳೇಬೇಕು. ಈಗ ಇದೆಲ್ಲ ಯುದ್ಧವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮುನ್ಸೂಚನೆ ಕೂಡ. ಈಗ ನೀವು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಭಾರತೀಯರು ನೀವು ವಾಪಸ್ ಬನ್ನಿ ಅಂತ ಹೇಳೋದಿಲ್ಲ, ನೀವು ಪಾಕಿಸ್ತಾನದಲ್ಲಿರುವವರು ಇಲ್ಲಿಂದ ಹೋಗಿ ಅಂತಲೂ ಹೇಳೋದಿಲ್ಲ. ಈಗ ಸಿಮ್ಲಾ ಒಪ್ಪಂದ ಇರ್ಬೋದು, ಸಿಂಧು, ಇದೆಲ್ಲ ಏನು ಅಂತ ಹೇಳಿದರೆ ನಾವು ಬಹಳ ಗಂಭೀರವಾಗಿ ಈ ವಿಷಯವನ್ನು ತಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನೇ ಆಗ್ಬೋದು ಅದಕ್ಕೆ ಒಂದು ಮುನ್ನುಡಿಯಾಗಿ ಅಥವಾ ಒಂದು ಪ್ರಿಲ್ಯೂಡ್ ಆಗಿ ನಾವೀಗ ಈ ಎಲ್ಲ ಇದನ್ನು ತಗೊಳ್ತೇವೆ ಅಂತ ಹೇಳಿದರೆ ದಿಸ್ ಇಸ್ ಎ ವಾರ್ನಿಂಗ್ ದಟ್ ಮುಂದಿನ ದಿನಗಳು ಸರಿ ಇರೋದಿಲ್ಲ, ನಾವು ಏನು ನಿಮ್ಮನ್ನು ಬಿಡೋದಿಲ್ಲ. ನಿಜವಾಗಿ ಹೇಳಿದರೆ ನಮ್ಮ ಆರ್ಮ್ಡ್ ಫೋರ್ಸಸ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನುಗ್ಗಿ ಹೊಡಿಬೇಕು, ಅವರಿಗೆ ನುಗ್ಗಿ ಹೊಡಿಬೇಕು. ಅಲ್ಲಿರುವಂಥ ಎಲ್ಲ ಉಗ್ರಗಾಮಿಗಳ ಏನು ನೆಲೆಗಳಿದೆಯಲ್ಲ ಅವನ್ನೆಲ್ಲ ನಾಶ ಮಾಡಬೇಕು. ಅದು ನಾವು ವಿ ಆರ್ ಕೆಪಬಲ್, ನಮ್ಮಲ್ಲಿದೆ. ನಮ್ಮ ವಿಮಾನಗಳು ಈಗ ನೋಡಿ, ನಮ್ಮ ಪೈಲಟ್ ಹೋಗಿಬಿಟ್ಟು ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿ ಪ್ರಿಸನರ್ ಆಫ್ ವಾರ್ ಆಗಿದ್ದು, ಆಮೇಲೆ ಹೇಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕೆಲವೇ ದಿನಗಳಲ್ಲಿ ಅವರು ಬಿಡುಗಡೆಯಾಗಿ ಬರುವಂಥದ್ದು. ವಿಂಗ್ ಕಮಾಂಡರ್ ಅಭಿನಂದನ್ ವಾಪಸ್ ಬರುವಂಥದ್ದು, ಅದು ಯಾರು ನೆನೆಸಿರಲಿಲ್ಲ. ಅದು ಹೌದು ಹೌದು ಭಯ. ಅದು ಏನು ಇಂಥ ಒಂದು ಸಣ್ಣ ವಿಮಾನದಿಂದ ನಾವು ಇಡೀನ ಹೊಡೆದಾಕಿದ್ಬಿಟ್ಟು ಅವರ F-16 ಹೊಡೆದಾಕಿಬಿಟ್ಟು. ಸೊ ನಮಗೆ ಅದಿದೆ, ನಮ್ಮ ಸೋಲ್ಜರ್ಸ್ ಇರ್ಬೋದು, ನಮ್ಮ ಪೈಲಟ್ಗಳಿರ್ಬೋದು, ಎಲ್ಲ ವೆರಿ ಕೆಪಬಲ್ ಇದ್ದಾರೆ. ಆ್ಯಂಡ್ ಐ ಹೋಪ್ ಕಮಿಂಗ್ ಡೇಸ್ ಇಂಡಿಯನ್ ಏರ್ಫೋರ್ಸ್ ವಿಲ್ ಗೋ ಆ್ಯಂಡ್ ಬೊಂಬಾರ್ಡ್ ಎಲ್ಲ ತೀವ್ರವಾದಿಗಳ ನೆಲೆಗಳು, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆಲ್ಲ ಅವನ್ನೆಲ್ಲ ಧ್ವಂಸ ಮಾಡ್ತಾರೆ. ಖಂಡಿತವಾಗಿ ಇದು ನಡೀತದೆ ಅಂತ ಹೇಳುವಂಥ ಒಂದು ಆಶಾದಾಯಕ ಒಂದು ಇದೆ, ವಿಶ್ವಾಸ ಇದೆ. ಅದು ನಡೆಯಲಿ ಅಂತ ಕೂಡ ಆಶಿಸ್ತೇನೆ. ಕೊನೆಯದಾಗಿ ಸರ್, ನಾನೊಬ್ಬ ಪತ್ರಕರ್ತನಾಗಿ ಪ್ರಶ್ನೆ ಕೇಳ್ತೀನಿ, ಬಟ್ ಅದರ ಹೊರತಾಗಿ ನಾನೊಬ್ಬ ದೇಶದ ಪ್ರಜೆಯಾಗಿ ಮಾತನಾಡೋದಾದರೆ, ಎಲ್ಲಿಯವರೆಗೂ ಕಾಶ್ಮೀರದ ಈ ಸಮಸ್ಯೆ ಇರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಅಂದರೆ ಓಡ್ತಾ ಇರುತ್ತೆ. ಇಂಡಿಯಾ ಪಾಕಿಸ್ತಾನ ಈ ಕಾಶ್ಮೀರಕ್ಕಾಗಿ ಎಲ್ಲಿಯವರೆಗೂ ಹೊಡೆದಾಡಬೇಕು? ಈ ಕಾಶ್ಮೀರದ ಹೆಸರು ಹೇಳಿಕೊಂಡು ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ಈ ರಾಜಕಾರಣಿಗಳು ತಿಂದು ಕೊಬ್ಬಿರುವಂತಹ ರಾಜಕಾರಣಿಗಳು ಈ ಹೆಸರನ್ನೇ ಹೇಳ್ಕೊಂಡು ಎಲ್ಲಿವರೆಗೂ ಬದುಕಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದಕ್ಕೆ ಇತಿಶ್ರೀ ಆಡಬೇಕು. ಕಾಶ್ಮೀರದ ಹೆಸರು ಹೇಳ್ಕೊಂಡು ಇನ್ಯಾರು ಕೂಡ ರಾಜಕಾರಣ ಮಾಡ್ಬೋದು. ಅಂತಹ ಒಂದು ತಾರ್ಕಿಕ ಅಂತ್ಯಕ್ಕೆ ಇದು ಬರಬೇಕು ಅಂತ ನಾನೊಬ್ಬ ದೇಶದ ಪ್ರಜೆಯಾಗಿ, ಎಲ್ಲ ಧರ್ಮ ಜಾತಿ ಮತ ಎಲ್ಲವನ್ನೂ ಬಿಟ್ಟು ನನ್ನ ಪ್ರಶ್ನೆ ಇದು. ಸೊ ಕೊನೆಯದಾಗಿ, ಪದೇ ಪದೇ ಶಾಂತಿ ಮಂತ್ರವನ್ನು ಜಪಿಸ್ ಪಾಕಿಸ್ತಾನ ಭಾರತ ಜೊತೆ ಚರ್ಚೆ ಮಾಡುತ್ತೆ, ಎಸ್ ಶಾಂತಿ ಅಂತ ಹೇಳುತ್ತೆ, ಒಂದಷ್ಟು ವರ್ಷ ಸುಮ್ಮನೆ ಇರುತ್ತೆ, ಮತ್ತೆ ಕೆದಕತ್ತೆ, ಮತ್ತೆ ಕೆಣಕತ್ತೆ, ಮತ್ತೆ ಇದು ಮಾಡುತ್ತೆ. ಇದಕ್ಕೆ ಇತಿಶ್ರೀ ಆಡಬೇಕಂದ್ರೆ ಯುದ್ಧ ಬೇಕು, ಈ ಸಲ ಸರಿಯಾಗಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಹೇಳಿದ್ರು. ನಿಮ್ಗೆ ಏನಿಸ್ತದೆ, ಯುದ್ಧ ಬೇಕಾ ಬೇಡವಾ? ಒಂದೇ ಇದರಲ್ಲಿ ಹೇಳೋದು ಅಲ್ಲ, ನಮಗೆ ಆ್ಯಕ್ಚುಲಿ ಯುದ್ಧ ಅಂತ ಅಲ್ಲ, ಪಾಕಿಸ್ತಾನದ ಏನು ಪಾಕಿಸ್ತಾನ ಕಾಶ್ಮೀರದಲ್ಲಿ ತೀವ್ರವಾದಿಗಳ ಏನೇನು ಈ ನೆಲೆಗಳಿದೆಯಲ್ಲ ಅದೆಲ್ಲ ನಮ್ಮಲ್ಲಿ ಗೊತ್ತಿದೆ. ನಾವೀಗ ಹೋಗಿ ನೆಲೆಗಳನ್ನು ಧ್ವಂಸ ಮಾಡಿದಾಯ್ತು, ಇನ್ನೇನು ಅವನ ಜೊತೆ ಏನು ಯುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ ನಮಗೆ.
ಏನಪ್ಪ ಇದು ಈ ಪಾಕಿಸ್ತಾನ ಟೆರರಿಸ್ಟ್ಗಳ ನೆಲೆ ಇದೆಯಲ್ಲ ಅವೆಲ್ಲ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬೇಕಾದ ಅವುಗಳ ಮ್ಯಾಪ್ ಜೊತೆಲಿ ಎಲ್ಲವೂ ಇದೆ, ಅವುಗಳನ್ನು ಧ್ವಂಸ ಮಾಡಿದ್ರೆ ಆಯಿತು. ಈ ಧ್ವಂಸ ಮಾಡುವ ಆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಪಾಕಿಸ್ತಾನವರು ರಿಟಾಲಿಯೇಟ್ ಮಾಡ್ತಾರೆ, ಆವಾಗ ಅದು ಯುದ್ಧದ ರೀತಿಯಲ್ಲಿ ಹೋಗ್ತದೆ. ಬಟ್ ನಮ್ಮ ಈಗ ವ್ಯವಸ್ಥೆಯಲ್ಲಿ ಹೇಳಲಿಕ್ಕಾಗಲ್ಲ, ನಮ್ಮಲ್ಲಿ ಡ್ರೋನ್ಗಳು ಯಾವುದರ ಮುಖಾಂತರ ಕೂಡ ಮಾಡ್ಬೋದು. ಸೊ ಅದಕ್ಕೆ ಕಾದು ನೋಡಬೇಕಾಗಿದೆ. ಬಟ್ ಒಂದು ವಿಷಯ ಅಂತೂ ನಿಜ, ನಮಗೆಲ್ಲ ಬ್ಲಡ್ ಬಾಯ್ಲ್ ಆಗ್ತದೆ. ಯಾಕೆ ನಾವು ಈಗ ಒಂದು ಏರ್ಫೋರ್ಸ್ನಲ್ಲಿದ್ದು, ನನ್ನ ಬ್ರದರು ಆರ್ಮಿಯಲ್ಲಿದ್ದರು, ಶ್ರೀನಗರ್ನ ಇದೇ ಲಾಲ್ ಚೌಕ್ನಲ್ಲಿ ತೀವ್ರವಾದಿಗಳನ್ನು ಇದು ಒಂದು ಟೆಂಪಲ್ನಿಂದ ತೀವ್ರವಾದಿಗಳನ್ನು ಹೊಡೆದು ಅವ್ರನ್ನ ಹೊರಗಡೆ ಕಳಿಸುವಂಥ ಒಂದು ಆ್ಯಕ್ಟಿವಿಟಿ ಅಂದರೆ ಬೆಳಿಗ್ಗೆ 4 ನನ್ನ ತಮ್ಮನಿಗೂ ಕೂಡ ಅವನ ಮೊಣಕಾಲಿಗೆ ಗುಂಡು ತಾಗಿದೆ ಆರ್ಮಿಯಲ್ಲಿದ್ದಾಗ. ಬೆಳಿಗ್ಗೆ 4 ಅವನು ಈ ತೀವ್ರವಾದಿಗಳು ಯಾವುದೋ ಒಂದು ಟೆಂಪಲ್ನಲ್ಲಿ ಹಿಡಿದು, ನಿಮ್ಗೆ ಗೊತ್ತಿರಬೇಕು, ಇದು ಸುಮಾರು ಒಂದು 10-15-20 ವರ್ಷಗಳ ಹಿಂದೆ, ಲಾಲ್ ಚೌಕ್ ಅಂತ ಶ್ರೀನಗರ್, ಲಾಲ್ ಚೌಕ್ನಲ್ಲಿ ಒಂದು ಟೆಂಪಲನ್ನು ತೀವ್ರವಾದಿಗಳು ಹಿಡಿದಿಟ್ಕೊಂಡಿದ್ರು. ಅವರನ್ನು ಅಲ್ಲಿಂದ ಹೊರಗಡೆ ಕಳಿಸುವಂಥ ಒಂದು ಇದಕ್ಕೆ ಬೆಳಿಗ್ಗೆ 4:45 ಇವ್ರದ್ದೊಂದು ಆಪರೇಷನ್ ಆಗಿತ್ತು. ಆ ಆಪರೇಷನಲ್ಲಿ ಇವನಿಗೆ ಗುಂಡು ತಾಗಿ ಅವನು ಆಮೇಲೆ ಅಲ್ಲಿಂದ ಹೊರಗಡೆ ಬಂದ, ಅವನು ಪೊಲೀಸಲ್ಲಿದ್ದಾನೆ. ಸೊ ನಮ್ಮಲ್ಲಿ ಅದರ ಕೆಪಾಬಿಲಿಟಿ ಇದೆ, ನಮ್ಮ ಪೈಲಟ್ಗಳು, ಆರ್ಮಿ ಇರ್ಬೋದು, ಎಲ್ಲವೂ ಆ್ಯಕ್ಟಿವ್ ಆಗಿದೆ. ಒಂದು ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲೇ ಇದನ್ನೆಲ್ಲ ಮುಗಿಸ್ಬೋದು. ಆದರೆ ಈ 26 ಜನರನ್ನು ಕೊಂದಿರುವಂಥ ಆ ಒಂದು ಕೋಪನೂ ಆಮೇಲೆ ಅದೊಂದು ಇದೆಯಲ್ಲ, ಇದು ಯಾವ ಹಂತಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧನೂ ಆಗ್ಬೋದು. ಬಟ್ ಏನೇ ಇರಲಿ, ಈ ರಾಜಕಾರಣಿಗಳು ಇದನ್ನು ಓಲೈಕೆ ರಾಜಕಾರಣ ಮಾಡುವಂಥದ್ದು ಕೂಡ ನಿಲ್ಲಬೇಕು. ಆಮೇಲೆ ತೀವ್ರವಾದಿಗಳು ಇಲ್ಲಿ ಬರುವಂಥದ್ದು ನಿಲ್ಲಬೇಕು. ಕಾಶ್ಮೀರದಲ್ಲಿ ತೀವ್ರವಾದಿಗಳನ್ನು ಪೋಷಣೆ ಮಾಡುವಂಥ ಅಲ್ಲಿನ ನಾಗರಿಕರು ಏನು ಲೋಕಲ್ಸ್ ಮಾಡ್ತಾ ಇದ್ದಾರಲ್ಲ, ಅದು ನಿಲ್ಲಬೇಕು. ಇದೆಲ್ಲ ನಿಲ್ಲಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟದ ಒಂದು ಆಪರೇಷನ್ ಆಗಬೇಕು, ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು, ಒಂದು ಸಣ್ಣ ಯುದ್ಧನೇ ಆಗಬೇಕು, ತೀವ್ರವಾದಿಗಳ ನೆಲೆಗಳೆಲ್ಲ ಧ್ವಂಸ ಆಗಬೇಕು. ಆ್ಯಂಡ್ ಅದನ್ನು ನಾವು ಕಾದು ನೋಡೋಣ, ಅದು ಖಂಡಿತವಾಗಿ ಆಗ್ತದೆ ಎನ್ನುವಂಥ ಎಲ್ಲ ಭರವಸೆಗಳಿದೆ. ಥ್ಯಾಂಕ್ ಯು ಸರ್. ಸೊ ಇದು ನಿವೃತ್ತ ಏರ್ಫೋರ್ಸ್ ಆಫೀಸರ್ ಕೆ ಮತಾಯಿ ಸರ್ ಅವರ ಒಟ್ಟಾರೆ ಮಾತು. ನನಗೆ ಬಹಳ ಇಷ್ಟ ಆಯಿತು ಅವರು ಹೇಳಿದ ರೀತಿ. ಅಂದರೆ ಈ ಉಗ್ರರ ದಾಳಿ ಏನಿತ್ತು, ಇದು ಆಗೋದಕ್ಕೆ ಏನು ಕಾರಣ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಅದನ್ನು ಕೂಡ ಹೇಳಿದರು. ಎಸ್, ಈಗ ಆಗಿದೆ, ಇದಾದ ನಂತರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನಿದೆ ಅದು ಕೂಡ, ಅದ್ರ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಸ್, ಇಲ್ಲಿ ಇರ್ತಕ್ಕಂಥದ್ದು ಈಗ ಎಲ್ಲ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊಳ್ತಾರೆ, ತಮಗೆ ಏನು ಲಾಭ ಆಗುತ್ತೆ ಅದರ ಬಗ್ಗೆ ಮಾತ್ರ ಮಾತನಾಡ್ತಾರೆ. ಹಾಗಾಗಿ ನಾವು ಜನಸಾಮಾನ್ಯರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಕಾಶ್ಮೀರದ ಸಮಸ್ಯೆ ಬಗೆಹರಿಬೇಕು ಅಷ್ಟೇ ಪ್ರತಿಯೊಬ್ಬ ಭಾರತೀಯರಿಗೆ ಬೇಕಾಗಿರತಕ್ಕಂಥದ್ದು. ಯಾವುದೇ ಪಕ್ಷ ಇರಲಿ, ಅದನ್ನು ಯಾವ ಪಕ್ಷ ಬಗೆಹರಿಸೋದಕ್ಕೆ ಸಾಧ್ಯ ಇದೆಯೋ ಖಂಡಿತವಾಗ್ಲೂ ಅವರು ನಮ್ಮ ಪಾಲಿಗೆ ಹೀರೋ ಆಗ್ತಾರೆ. ಏನು ಸರ್? ಸೊ ಇಲ್ಲಿಯವರೆಗೂ ಆಗಿದ್ದು ಸಾಕು. ಹಿಂದಿನ ಪಕ್ಷಗಳು ಕೂಡ ಸಾಕಷ್ಟು ಬ್ಲಂಡರ್ಗಳನ್ನು ಮಾಡಿದೆ. ಅದೆಲ್ಲದರ ಪರಿಣಾಮವಾಗಿಯೇ ಇವತ್ತು ಈ ಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ. ಸೊ ಇದೆಲ್ಲದಕ್ಕೂ ಇನ್ನಾದರೂ ಇತಿಶ್ರೀ ಆಡಬೇಕಾಗಿದೆ. ಪಾಕಿಸ್ತಾನ ಪದೇ ಪದೇ ಕಾಲು ಕೆರೆದುಕೊಂಡು ಭಾರತದ ಮೇಲೆ ಜಗಳ ಮಾಡುತ್ತೆ, ಕುತಂತ್ರವನ್ನು ಮಾಡುತ್ತೆ, ಷಡ್ಯಂತ್ರವನ್ನು ರೂಪಿಸುತ್ತೆ, ಮತ್ತೆ ಶಾಂತಿ ಮಂತ್ರವನ್ನು ಜಪಿಸುತ್ತೆ. ಎಸ್, ಇದೆಲ್ಲದಕ್ಕೂ ನಿಲ್ಲಬೇಕು. ಇಲ್ಲಿಯವರೆಗೂ ಅವರು ಕ್ರಿಯೆ ಅಂದಾಗ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಇನ್ನು ಸಾಕು, ಇದು ಕ್ರಿಯೆ ಪ್ರತಿಕ್ರಿಯೆ. ಒಂದು ಸಲ ನಾವೇ ನುಗ್ಗಿ ಅವ್ರನ್ನ ಹೊಡೆದು ಸೈಲೆಂಟ್ ಮಾಡಿ ಇನ್ಯಾವತ್ತೂ ಕೂಡ ನಮ್ಮ ತಂಟೆಗೆ ಬರಬಾರ್ದು. ಆ ರೀತಿ ಮಾಡಬೇಕು. ಅದು ಯಾವುದೇ ಸರ್ಕಾರ ಮಾಡಲಿ, ಅವರ ಜೊತೆಯಲ್ಲಿ ಇಡೀ ಭಾರತೀಯರು ನಿಲ್ಲಬೇಕು ಅನ್ನೋಂಥದ್ದು ನಾನು ಒಬ್ಬ ದೇಶದ ಪ್ರಜೆಯಾಗಿ ಹೇಳುವಂತಹ ಅಥವಾ ಕೇಳಿಕೊಳ್ಳುವಂತಹ ಮನವಿ. ಥ್ಯಾಂಕ್ ಯು ಸೊ ಮಚ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.